ಹಲೋ ಫ್ರೆಂಡ್ಸ್, ನಾನು ಶಾರದಾ. ವೆಲ್ಕಮ್ ಟು ಮೈ ಚಾನೆಲ್ ಲರ್ನ್ ಸೈನ್ಸ್. ಸೊ ಈ ವಿಡಿಯೋದಲ್ಲಿ ನಾವು ಮೆಟಲ್ಸ್ ಅನ್ನೋ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ. ನಮ್ಮ ಡೈಲಿ ಲೈಫಲ್ಲಿ ನಾವು ಎಷ್ಟೊಂದು ಮೆಟಲ್ಸ್ನ ಯೂಸ್ ಮಾಡ್ತೀವಲ್ವಾ. ಕಾಪರ್ ಯೂಸ್ ಮಾಡ್ತೀವಿ, ಜಿಂಕ್ ಯೂಸ್ ಮಾಡ್ತೀವಿ, ಸಿಲ್ವರ್, ಗೋಲ್ಡ್ ಯೂಸ್ ಮಾಡ್ತೀವಿ ಅಲ್ವಾ. ಎಷ್ಟೊಂದು ಮೆಟಲ್ಸ್ನ ನಾವು ಡಿಫ್ರೆಂಟ್ ಪರ್ಪಸ್ಗೆ ಯೂಸ್ ಮಾಡ್ತಾ ಇರ್ತೀವಿ. ಸೊ ಆ ಮೆಟಲ್ಸ್ ಇಂದು ಫಿಸಿಕಲ್ ಪ್ರಾಪರ್ಟೀಸ್ನ ನಾವು ಇವತ್ತು ಓದ್ತಾ ಇರೋದು. ಫಿಸಿಕಲ್ ಪ್ರಾಪರ್ಟೀಸ್ ಇಲ್ಲಿ ನೋಡಿ, ಮೆಟಲ್ಸ್ ಇಂದು ನಾವು ಫಿಸಿಕಲ್ ಪ್ರಾಪರ್ಟೀಸ್ನ ನಾವು ಈ ವಿಡಿಯೋದಲ್ಲಿ ಓದ್ತಾ ಇರೋದು. ಈಗ ಫಿಸಿಕಲ್ ಪ್ರಾಪರ್ಟೀಸ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ಫಿಸಿಕಲ್ ಪ್ರಾಪರ್ಟೀಸ್ ಜನರಲ್ ಆಗಿ ಹೇಳಬೇಕಂದ್ರೆ ಔಟರ್ ಅಪಿಯರೆನ್ಸ್. ಓಕೆ, ಔಟರ್ ಅಪಿಯರೆನ್ಸ್. ಸೊ ಹೊರಗಡೆಯಿಂದ ಅದು ಯಾವ ತರ ಕಾಣುತ್ತೆ ಅಂತ ಹೇಳ್ಬಿಟ್ಟು, ಸೊ ಅದನ್ನ ನಾವು ಫಿಸಿಕಲ್ ಪ್ರಾಪರ್ಟಿ ಅಂತೀವಿ. ಫಾರ್ ಎಕ್ಸಾಂಪಲ್, ಈಗ ಬಾಲ್ ತಗೊಳ್ತೀರಾ. ಸೊ ಬಾಲ್ ಇದು ಶೇಪ್ ಏನು? ಸ್ಪಿಯರ್ ಅಲ್ವಾ, ಸ್ಪೆರಿಕಲ್ ಆಗಿರುತ್ತೆ, ರೌಂಡ್ ಆಗಿರುತ್ತೆ, ಸ್ಪೆರಿಕಲ್ ಶೇಪ್ ಅಂತ ಕರಿತೀವಿ. ಸೊ ಅದು ಬಾಲ್ದು ಫಿಸಿಕಲ್ ಪ್ರಾಪರ್ಟಿ. ಅದೇ ತರ ಬ್ಲಾಕ್ ಬೋರ್ಡ್, ಈಗ ನಾವು ಸ್ಕೂಲಲ್ಲೆಲ್ಲ ಬ್ಲಾಕ್ ಬೋರ್ಡ್ ಮೇಲೆ ಟೀಚರ್ ಬರಿತಾ ಇರ್ತಾರೆ. ಅದು ಯಾವ ಶೇಪಲ್ಲಿ ಇರುತ್ತೆ? ರೆಕ್ಟ್ಯಾಂಗಲ್ ಶೇಪಲ್ಲಿ ಇರುತ್ತೆ. ಯಾವ ಕಲರ್ ಇರುತ್ತೆ? ಬ್ಲಾಕ್ ಕಲರ್ ಇರುತ್ತಲ್ವಾ. ಸೊ ದಟ್ ಈಸ್ ಅ ಫಿಸಿಕಲ್ ಪ್ರಾಪರ್ಟಿ ಆಫ್ ಅ ಬ್ಲಾಕ್ ಬೋರ್ಡ್. ಅದೇ ರೀತಿ ಮೆಟಲ್ಸ್ ಇಂದು ಫಿಸಿಕಲ್ ಪ್ರಾಪರ್ಟೀಸ್ನ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇರೋದು. ಓಕೆನಾ? ಸೊ ಫಸ್ಟ್ ಫಿಸಿಕಲ್ ಪ್ರಾಪರ್ಟಿ ಬಂದ್ಬಿಟ್ಟು ಮೆಟಾಲಿಕ್ ಲಸ್ಟರ್. ಮೆಟಾಲಿಕ್ ಲಸ್ಟರ್. ಲಸ್ಟರ್ ಅಂದ್ರೆ ಏನು? ಈ ಲಸ್ಟರ್ ವರ್ಡ್ ಮೀನಿಂಗ್ ಬಂದ್ಬಿಟ್ಟು ಶೈನಿಂಗ್. ಮೆಟಲ್ಸ್ ಶೈನ್ ಆಗ್ತಾ ಇರುತ್ತಲ್ವಾ. ಫಾರ್ ಎಕ್ಸಾಂಪಲ್, ಈಗ ಕಾಪರ್ ತಗೊಳ್ಳಿ, ಕಾಪರ್ ವೆಸಲ್ಸ್ ನೋಡಿ ಶೈನ್ ಆಗ್ತಾ ಇರುತ್ತೆ. ಗೋಲ್ಡ್ ತಗೊಳ್ಳಿ, ಸಿಲ್ವರ್ ತಗೊಳ್ಳಿ, ಅದು ಸ್ವಲ್ಪ ಶೈನಿಂಗ್ ಇರುತ್ತಲ್ವಾ, ಗೋಲ್ಡ್, ಸಿಲ್ವರ್. ಸೊ ಈಗ ಮೆಟಲ್ಸ್ ಹ್ಯಾವ್ ಶೈನಿಂಗ್ ಟೆಕ್ಸ್ಚರ್. ಅಂದ್ರೆ ಮೆಟಲ್ಸ್ ಶೋ ದ ಪ್ರಾಪರ್ಟಿ ಆಫ್ ಲಸ್ಟರ್. ಇಟ್ ಈಸ್ ಹ್ಯಾವಿಂಗ್ ಲಸ್ಟರ್ ಅಂದ್ರೆ ಮೆಟಲ್ಸ್ಗೆ ಶೈನ್ ಇರುತ್ತೆ, ಶೈನಿಂಗ್ ಪ್ರಾಪರ್ಟಿ ಇರುತ್ತೆ. ಓಕೆನಾ? ದಿಸ್ ಇಸ್ ದ ಒನ್ ಆಫ್ ದಿ ಫಿಸಿಕಲ್ ಪ್ರಾಪರ್ಟಿ ಆಫ್ ಮೆಟಲ್ಸ್. ಓಕೆನಾ? ನೆಕ್ಸ್ಟ್ ಸೆಕೆಂಡ್ ಪ್ರಾಪರ್ಟಿ ಬಂದ್ಬಿಟ್ಟು ಹಾರ್ಡ್ನೆಸ್. ಈಗ ನೀವು ಐರನ್ ರಾಡ್ ನೋಡಿದೀರಾ? ಐರನ್ ರಾಡ್ ಮುಟ್ ನೋಡಿದೀರಾ? ಸೊ ಅದು ಎಷ್ಟು ಹಾರ್ಡ್ ಇರುತ್ತಲ್ವಾ ಐರನ್ ರಾಡ್. ಓಕೆ, ದಟ್ ಈಸ್ ದ ಹಾರ್ಡ್ನೆಸ್ ಪ್ರಾಪರ್ಟಿ ಆಫ್ ದ ಐರನ್ ರಾಡ್. ಮೆಟಲ್ಸ್ ಜನರಲ್ ಆಗಿ ಹಾರ್ಡ್ ಆಗಿರುತ್ತೆ ಎಕ್ಸೆಪ್ಟ್ ಮರ್ಕ್ಯೂರಿ. ಈಗ ಕಾಪರ್ ವೈರ್ ತಗೊಳ್ಳಿ. ಕಾಪರ್ ವೈರ್ ಇಲ್ಲಿ ನೋಡಿ, ನಾನು ತೋರಿಸ್ತೀನಿ ನಿಮಗೆ ಕಾಪರ್ ವೈರ್. ಸೊ ದಿಸ್ ಇಸ್ ಅ ಕಾಪರ್ ವೈರ್. ಓಕೆನಾ? ಇದನ್ನು ಹಾರ್ಡ್ ಆಗಿರುತ್ತಲ್ವಾ. ನಾವು ಬೆಂಡ್ ಮಾಡಿದ್ರೆ ಬೆಂಡ್ ಆಗುತ್ತೆ, ಬಟ್ ಇಟ್ ಈಸ್ ಜನರಲಿ ಹಾರ್ಡ್ ಇನ್ ನೇಚರ್. ಓಕೆ, ಸೊ ದಿಸ್ ಇಸ್ ದ ಹಾರ್ಡ್ನೆಸ್ ಪ್ರಾಪರ್ಟಿ ಆಫ್ ಮೆಟಲ್ಸ್. ಓಕೆನಾ? ಥರ್ಡ್ ಫಿಸಿಕಲ್ ಪ್ರಾಪರ್ಟಿ ಆಫ್ ಮೆಟಲ್ಸ್ ಯಾವುದಂದ್ರೆ ಮ್ಯಾಲಿಯಬಿಲಿಟಿ. ಸೊ ಈಗ ಮ್ಯಾಲಿಯಬಿಲಿಟಿ ಅಂದ್ರೆ ಏನು? ಮ್ಯಾಲಿಯಬಿಲಿಟಿ, ಇಟ್ ಈಸ್ ಅ ಪ್ರಾಪರ್ಟಿ ಆಫ್ ಮೆಟಲ್ಸ್ ಟು ಡ್ರಾ ಇಂಟು ಥಿನ್ ಶೀಟ್ಸ್. ಥಿನ್ ಶೀಟ್ಸ್ ಅನ್ನ ಮೆಟಲ್ ತಗೊಂಡು ಥಿನ್ ಶೀಟ್ಸ್ ಅಲ್ಲಿ ಕನ್ವರ್ಟ್ ಮಾಡೋದನ್ನ ನಾವು ಮ್ಯಾಲಿಯಬಿಲಿಟಿ ಅಂತ ಕರಿತೀವಿ. ಮ್ಯಾಲಿಯಬಲ್ ಪ್ರಾಪರ್ಟಿ ಆಫ್ ಮೆಟಲ್ಸ್. ಓಕೆ, ಸೊ ಈಗ ತೋರಿಸ್ತೀನಿ ನೋಡಿ ನಿಮ್ಗೆ. ದಿಸ್ ಇಸ್ ದ ಅಲ್ಯೂಮಿನಿಯಂ ಫಾಯಿಲ್ ಆರ್ ಅಲ್ಯೂಮಿನಿಯಂ ಶೀಟ್. ನೋಡಿ ಇದು ಎಷ್ಟು ಥಿನ್ ಇದೆ ಅಲ್ವಾ. ಓಕೆ, ಸೊ ದಿಸ್ ಇಸ್ ದ ಅಲ್ಯೂಮಿನಿಯಂ ಫಾಯಿಲ್ ಆರ್ ಅಲ್ಯೂಮಿನಿಯಂ ಶೀಟ್. ದಿಸ್ ಇಸ್ ದ ಮ್ಯಾಲಿಯಬಿಲಿಟಿ. ಈಗ ಅಲ್ಯೂಮಿನಿಯಂ ಮೆಟಲ್ ತಗೊಂಡ್ಬಿಟ್ಟು ಈ ತರ ಥಿನ್ ಶೀಟ್ಸ್ ನ ಮಾಡ್ತಾರೆ. ಸೊ ದಿಸ್ ಪ್ರಾಪರ್ಟಿ ಆಫ್ ಮೆಟಲ್ ಕನ್ವರ್ಟಿಂಗ್ ಇಂಟು ಥಿನ್ ಶೀಟ್ಸ್ ಈಸ್ ನೋನ್ ಆಸ್ ಮ್ಯಾಲಿಯಬಿಲಿಟಿ. ಓಕೆನಾ? ಈಗ ನೋಡಿ, ಗೋಲ್ಡ್ ಅಂಡ್ ಸಿಲ್ವರ್ ಆರ್ ಮೋಸ್ಟ್ ಮ್ಯಾಲಿಯಬಲ್. ಮೋಸ್ಟ್ ಮ್ಯಾಲಿಯಬಲ್ ಅಂದ್ರೆ ತುಂಬಾ ಥಿನ್ ಶೀಟ್ಸ್ ಅಲ್ಲಿ ನಾವು ಮಾಡಬಹುದು. ಗೋಲ್ಡ್, ಸಿಲ್ವರ್ ಮೆಟಲ್ಸ್ ಅನ್ನ ನಾವು ತುಂಬಾ ಥಿನ್ ಶೀಟ್ಸ್ ಅಲ್ಲಿ ಕನ್ವರ್ಟ್ ಮಾಡಬಹುದು. ಓಕೆನಾ? ಸೊ ದಿಸ್ ಆರ್ ದ ಮೋಸ್ಟ್ ಮ್ಯಾಲಿಯಬಲ್ ಮೆಟಲ್ಸ್. Next physical property of metals is ಡಕ್ಟಿಲಿಟಿ. ಈಗ ಡಕ್ಟಿಲಿಟಿ ಅಂದ್ರೆ ಏನು?
The property of metal to be drawn into thin wires. Thin wires ಮಾಡ್ತೀವಲ್ವಾ ಮೆಟಲ್ಸ್ ಅನ್ನು ತಗೊಂಡು, ಸೊ ಆ ಪ್ರಾಪರ್ಟಿನ ನಾವು ಡಕ್ಟಿಲಿಟಿ ಅಂತ ಕರಿತೀವಿ. ದ ಪ್ರಾಪರ್ಟಿ ಆಫ್ ಮೆಟಲ್ ಟು ಬಿ ಡ್ರಾನ್ ಇನ್ ಟು ಥಿನ್ ವಯರ್ಸ್ ಈಸ್ ನೋನ್ ಆಸ್ ಡಕ್ಟಿಲಿಟಿ. ಫಾರ್ ಎಕ್ಸಾಂಪಲ್, ನಮ್ಮ ಮನೆಯಲ್ಲಿ ತುಂಬಾ ಎಲೆಕ್ಟ್ರಿಕ್ ಕೇಬಲ್ಸ್ ಇರುತ್ತಲ್ವಾ, ಆ ಎಲೆಕ್ಟ್ರಿಕ್ ಕೇಬಲ್ಸ್ ಒಳಗಡೆ ಮೆಟಲ್ಸ್ ಇರುತ್ತೆ, ನೋಡಿದೀರಾ ನೀವು? ಕಾಪರ್ ವೈರ್ ಇರುತ್ತೆ ಜನರಲ್ ಆಗಿ. ಸೊ ಕಾಪರ್ ವೈರ್ ಎಷ್ಟು ಥಿನ್ ಇರುತ್ತಲ್ವಾ, ಸೊ ದಟ್ ಪ್ರಾಪರ್ಟಿ ಆಫ್ ಮೆಟಲ್ ಟು ಬಿ ಡ್ರಾನ್ ಇನ್ ಟು ಥಿನ್ ವೈರ್ಸ್ ಇಸ್ ನೋನ್ ಆಸ್ ಡಕ್ಟಿಲಿಟಿ. ನಿಮ್ಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ನಿಮ್ಗೆ ಕಾಣ್ತಾ ಇದೆನಾ? ವೈರ್ ಇಲ್ಲಿದೆ ನೋಡಿ, ತುಂಬಾ ಥಿನ್ ಇದೆ ವೈರ್. ಇಲ್ಲಿ ನೋಡಿ, ಈ ವೈರ್ ತುಂಬಾ ಥಿನ್ ಇದೆ ನೋಡಿ ಅಲ್ವಾ. ಸೊ ಇಷ್ಟು ಥಿನ್ ವೈರ್ಸ್ ಅಲ್ಲೂ ನಾವು ಮಾಡಬಹುದು ಮೆಟಲ್ಸ್ ನ ತಗೊಂಡು, ಆಯ್ತಾ? ಸೊ ಮತ್ತೆ ನೋಡಿ, ಇಲ್ಲಿ ಇನ್ಸುಲೇಷನ್ ಇದೆ ಅಲ್ವಾ, ಈ ವೈರ್ ನ ಕೋಟ್ ಮಾಡಿದೆ ಈ ಇನ್ಸುಲೇಷನ್, ಅದ್ರ ಬಗ್ಗೆ ಹೇಳ್ತೀನಿ ನೋಡಿ. ಈಗ ನಾವು ಯಾವುದೇ ಈಗ ಎಲೆಕ್ಟ್ರಿಕ್ ಕೇಬಲ್ ತಗೊಂಡ್ರೆ ಅದ್ರ ಮೇಲ್ಗಡೆ ಒಂದು PVC ಇನ್ಸುಲೇಷನ್ ಇರುತ್ತೆ. PVC ಅಂದ್ರೆ ಪಾಲಿವಿನೈಲ್ ಕ್ಲೋರೈಡ್. ಸೊ ದಿಸ್ ಇಸ್ ಕಾಲ್ಡ್ PVC. ಸೊ ಈ PVC ಇನ್ಸುಲೇಷನ್ ಇರುತ್ತಲ್ವಾ, ಯಾಕಿರುತ್ತೆ? ಯಾಕಂದ್ರೆ ಆ ವೈರ್ಸ್ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡ್ತಾ ಇರುತ್ತೆ ಅಲ್ವಾ. ಸೊ ಟು ಪ್ರೊಟೆಕ್ಟ್ ದಟ್ ಒನ್ ವಿ ಕೋಟ್ ದೋಸ್ ಥಿನ್ ವೈರ್ಸ್ ವಿತ್ PVC. Okay, so the property of metals to be drawn into thin wires is called ductility. The property of metals to be drawn into thin sheets is called malleability. These two are the very very important topics. Okay, very very important properties we can say. ತುಂಬಾ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಆಗಿರುತ್ತೆ ಮೆಟಲ್ಸ್ ಇಂದು, ಆಯ್ತಾ? ನೆಕ್ಸ್ಟ್ ಇಲ್ಲಿ ನೋಡಿ, ಗೋಲ್ಡ್ ಇಟ್ ಈಸ್ ಮೋಸ್ಟ್ ಮ್ಯಾಲಿಯಬಲ್. ಗೋಲ್ಡ್ ಮೆಟಲ್ ಇದೆ ಅಲ್ವಾ, ಆ ಗೋಲ್ಡ್ ಮೆಟಲ್ ಅದು ಇಟ್ ಈಸ್ ಅ ಮೋಸ್ಟ್ ಮ್ಯಾಲಿಯಬಲ್. ಯಾಕೆ ಅಂದ್ರೆ 1 ಗ್ರಾಮ್ ಆಫ್ ಗೋಲ್ಡ್ ನಾವು ತಗೊಂಡ್ಬಿಟ್ಟು 1 ಗ್ರಾಮ್ ಆಫ್ ಗೋಲ್ಡ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು 2 ಕಿಲೋಮೀಟರ್ ಲೆಂತ್ ಆಫ್ ವೈರ್. ನೋಡಿ ಎಷ್ಟು ಥಿನ್ ವೈರ್ಸ್ ಅಲ್ಲಿ ನಾವು ಮಾಡಬಹುದು ಗೋಲ್ಡನ್. ಅಂದ್ರೆ ಒಂದೇ 1 ಗ್ರಾಮ್ ಗೋಲ್ಡ್ ತಗೊಂಡು ನಾವು 2 ಕಿಲೋಮೀಟರ್ ಉದ್ದ ಅಷ್ಟು ವೈರ್ ನ ಮಾಡಬಹುದು. ಸೊ ದಟ್ ಈಸ್ ದ ಡಕ್ಟಿಲಿಟಿ ಪ್ರಾಪರ್ಟಿ ಆಫ್ ಗೋಲ್ಡ್. ಸೊ ದ ಗೋಲ್ಡ್ ಈಸ್ ಮೋಸ್ಟ್ ಡಕ್ಟೈಲ್ ಮೆಟಲ್. ಸಾರಿ, ಗೋಲ್ಡ್ ಇಯರ್ ಮ್ಯಾಲಿಯಬಲ್ ಅಲ್ಲ, ಡಕ್ಟೈಲ್ ಇದು. ಓಕೆ, ನೆಕ್ಸ್ಟ್ ಫಿಫ್ತ್ ಪ್ರಾಪರ್ಟಿ ಆಫ್ ಮೆಟಲ್ಸ್ ಯಾವುದು ಅಂದ್ರೆ, ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್. ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಅಂದ್ರೆ ಏನು? ಅದು ಹೀಟ್ ಅನ್ನ ಏನ್ ಮಾಡುತ್ತೆ? ಕಂಡಕ್ಟ್ ಮಾಡುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಾವು ಅಡಿಗೆ ಮನೇಲಿ ಎಷ್ಟೊಂದು ಪಾತ್ರೆಗಳನ್ನ ಯೂಸ್ ಮಾಡ್ತೀವಲ್ವಾ, ವಿಚ್ ಆರ್ ಮೆಟಲ್ಸ್, ರೈಟ್? ಮೆಟಲ್ಸ್ ಆಗಿರೋ ಪಾತ್ರೆಯನ್ನ ನಾವು ಯೂಸ್ ಮಾಡ್ತೀವಿ ಅಡಿಗೆ ಮಾಡೋದಕ್ಕೆ. ಯಾಕೆ ಮೆಟಲ್ಸ್ ಅನ್ನ ಯೂಸ್ ಮಾಡ್ತೀವಿ ಅಂದ್ರೆ, ಬಿಕಾಸ್ ದೇ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್. ಫಾರ್ ಎಕ್ಸಾಂಪಲ್ ಕಾಪರ್ ವೆಸಲ್ಸ್ ನ ಯೂಸ್ ಮಾಡ್ತೀವಿ. ಓಕೆ, ಸ್ಟೀಲ್ ಯೂಸ್ ಮಾಡಿ, ಜನರಲ್ ಆಗಿ ಸ್ಟೀಲ್ ಯೂಸ್ ಮಾಡ್ತೀವಿ, ಬಟ್ ಸ್ಟೀಲ್ ಇಸ್ ಅನ್ ಅಲಾಯ್. ಅಂದ್ರೆ ಕಾಂಬಿನೇಷನ್ ಆಫ್ 2 or more ಮೆಟಲ್ಸ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಅಲಾಯ್. ಇಲ್ಲಿ ಕಾಪರ್ ವೆಸಲ್ಸ್ ಯೂಸ್ ಮಾಡ್ತೀವಿ. ಕಾಪರ್ ಮೆಲ್ಟಿಂಗ್ ಪಾಯಿಂಟ್ ಬಂದ್ಬಿಟ್ಟು 1085 ಡಿಗ್ರಿ ಸೆಲ್ಸಿಯಸ್. ಸಿ ನೋಡಿ, ಕಾಪರ್ ಮೆಲ್ಟಿಂಗ್ ಪಾಯಿಂಟ್ ಎಷ್ಟು ಹೈ ಇದೆ ಅಲ್ವಾ. ಸೊ ನಾವು ಈ ಕಾಪರ್ ಅನ್ನ ವೆಸಲ್ಸ್ ತರ ಯೂಸ್ ಮಾಡಿಬಿಟ್ಟು ಅದರಲ್ಲಿ ಕುಕ್ ಮಾಡ್ತೀವಿ. ಸೊ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್. ಅವು ಹೀಟ್ ಅನ್ನ ಕಂಡಕ್ಟ್ ಮಾಡುತ್ತೆ. ಓಕೆ, ಹೀಟ್ ಅನ್ನ ಪಾಸ್ ಮಾಡುತ್ತೆ ಒಂದ್ ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ. ಸೊ ಫಾರ್ ಎಕ್ಸಾಂಪಲ್, ಈಗ ನೀವು ಯಾವ ಒಂದು ಐರನ್ ರಾಡ್ ತಗೊಳ್ಳಿ. ಓಕೆ, ಐರನ್ ರಾಡ್ ತಗೊಂಡಿದ್ದೀರಾ, ಇಲ್ಲಿ ನೀವು ಹೀಟ್ ಮಾಡಿದ್ರೆ, ಇಲ್ಲಿ ನೀವು ಹೀಟ್ ಅನ್ನ ಪ್ರೊವೈಡ್ ಮಾಡಿದ್ರೆ ಏನಾಗುತ್ತೆ ನೋಡಿ, ಆ ಹೀಟು ಈ ಎಂಡ್ ಇಂದ, ಫಾರ್ ಎಕ್ಸಾಂಪಲ್ ನಾವು ನೇಮ್ ಮಾಡೋಣ A B ಅಂತ. ಸೊ ಈ A ಎಂಡ್ ಅದು ಹೀಟ್ ಆಗ್ಬಿಟ್ಟು ಅದು ಪಾಸ್ ಮಾಡುತ್ತಲ್ವಾ. ಸೊ ಹೀಟ್ ವಿಲ್ ಬಿ ಪಾಸ್ಡ್ ಫ್ರಮ್ ಒನ್ ಎಂಡ್ ಟು ದಿ ಅನದರ್. ಸೊ ದಿಸ್ ಇಸ್ ಕಾಲ್ಡ್ ಕಂಡಕ್ಷನ್ ಆಫ್ heat. Heat is passed from one part of the rod to the another part. Okay, ಈ ತರ heat ನ ಕಂಡಕ್ಟ್ ಮಾಡುತ್ತೆ. So we call them as good conductors of heat.
ಅದಕ್ಕೆ ನಾವು ಅಡಿಗೆ ಮನೆಯಲ್ಲಿ ಪಾತ್ರೆ ತರನು ಯೂಸ್ ಮಾಡ್ತೀವಿ ಮೆಟಲ್ಸ್ ಅನ್ನ. ಓಕೆನಾ? ನೆಕ್ಸ್ಟ್ 6th ಫಿಸಿಕಲ್ ಪ್ರಾಪರ್ಟಿ ಆಫ್ ಮೆಟಲ್ಸ್ ಏನು ಅಂದ್ರೆ, ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ಸೊ ಆಲ್ರೆಡಿ ಹೇಳಿದ್ನಲ್ವಾ, ನಮ್ಮ ಮನೇಲಿ ಯಾವ್ದೆಲ್ಲ ಎಲೆಕ್ಟ್ರಿಕಲ್ ಕೇಬಲ್ಸ್ ಇರುತ್ತೆ ಆ ಕೇಬಲ್ಸ್ ಒಳಗಡೆ ನಾವು ಕಾಪರ್ ವೈರ್ ಅನ್ನ ನೋಡ್ತೀವಿ. ಓಕೆನಾ? ಇದನ್ನು ಒಂದು ಎಲೆಕ್ಟ್ರಿಕಲ್ ಕೇಬಲ್, ಈಗ ಜಸ್ಟ್ ನಿಮ್ಗೆ ತೋರಿಸಿದ್ನಲ್ವಾ, ದಿಸ್ ಈಸ್ ಆಲ್ಸೋ ಒನ್ ಎಲೆಕ್ಟ್ರಿಕಲ್ ಕೇಬಲ್. ಓಕೆ, ಈ ಥಿನ್ ವೈರ್ ಇದೆ ನೋಡಿ. ಸೊ ದಿಸ್ ಇಸ್ ಆಲ್ಸೋ ಎಲೆಕ್ಟ್ರಿಕಲ್ ಕೇಬಲ್. ಅದಕ್ಕೆ ಇನ್ಸುಲೇಷನ್ ಇದೆ. ಯಾಕಿರುತ್ತೆ ಎಲೆಕ್ಟ್ರಿಕಲ್ ಕೇಬಲ್ ಅಲ್ಲಿ ಮೆಟಲ್ಸ್ ಅಂದ್ರೆ, ಬಿಕಾಸ್ ದೇ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ಇಲ್ಲಿ ಯಾವ ತರ ಹೀಟ್ ಅನ್ನ ಅದು ಒಂದ್ ಎಂಡ್ ಇಂದ ಇನ್ನೊಂದು ಎಂಡ್ಗೆ ಪಾಸ್ ಮಾಡ್ತಿದ್ದೇನೋ ಅದೇ ತರ ಎಲೆಕ್ಟ್ರಿಸಿಟಿನ ಕೂಡ ಪಾಸ್ ಮಾಡುತ್ತೆ. ಓಕೆ, ಸೊ ದೇ ಆರ್ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ರೈಟ್. ಸೊ ಎಕ್ಸಾಂಪಲ್ ನಾವು ಜನರಲ್ ಆಗಿ ಕಾಪರ್ ಯೂಸ್ ಮಾಡ್ತೀವಲ್ವಾ ಎಲೆಕ್ಟ್ರಿಕಲ್ ಕೇಬಲ್ಸ್. ಕಾಪರ್ ವೈರ್ ಈಸ್ ಯೂಸ್ಡ್ ಇನ್ ಎಲೆಕ್ಟ್ರಿಕ್ ಕೇಬಲ್ಸ್. ರೈಟ್. ಓಕೆ, ಅದಕ್ಕೆ ಒಂದು ಕೋಟಿಂಗು ಇರುತ್ತೆ. ನಾನು ಇಲ್ಲಿ ಹೇಳಿದ್ನಲ್ವಾ, PVC ಪಾಲಿವಿನೈಲ್ ಕ್ಲೋರೈಡ್ ಕೋಟಿಂಗ್ ಇರುತ್ತೆ. ಸೊ ದಟ್ ವಿ ಕ್ಯಾನ್ ಪ್ರೊಟೆಕ್ಟ್ ಅವರ್ ಸೆಲ್ಸ್. ಓಕೆನಾ? ಮತ್ತೆ ಹಾಗೆ ಟಚ್ ಮಾಡಿದ್ರೆ ಶಾಕ್ ಹೊಡಿಯುತ್ತಲ್ವಾ, ವಿ ಆಲ್ ನೋ ದಟ್, ಅದೆಲ್ಲ ಗೊತ್ತಿದೆ ನಮ್ಗೆ. ರೈಟ್. ನೆಕ್ಸ್ಟ್ ಲಾಸ್ಟ್ ಫಿಸಿಕಲ್ ಪ್ರಾಪರ್ಟಿ ಆಫ್ ಮೆಟಲ್ಸ್ ಯಾವ್ದಂದ್ರೆ ಸೋನೋರಸ್. ಸೋನೋರಸ್ ಅಂದ್ರೆ ಏನು? ಸೋನೋರಸ್ ಅನ್ನೋ ಪ್ರಾಪರ್ಟಿ ಮೆಟಲ್ಸ್ಗೆ ಇರುತ್ತೆ. ದಿಸ್ ಸೋನೋರಸ್ ಇಸ್ ಅ ಪ್ರಾಪರ್ಟಿ ಆಫ್ ಅ ಮೆಟಲ್ ಬೈ ವಿಚ್ ಇಟ್ ಪ್ರೊಡ್ಯೂಸಸ್ ಸೌಂಡ್. ಈಗ ನೋಡಿ, ಯಾವುದೇ ಒಂದು ಮೆಟಲ್ ನ ನಾವು ಇನ್ನೊಂದು ಆಬ್ಜೆಕ್ಟ್ಗೆ ಟಚ್ ಮಾಡಿದ್ವಿ, ಇನ್ನೊಂದು ಹಾರ್ಡ್ ಸರ್ಫೇಸ್ಗೆ ಟಚ್ ಮಾಡಿದ್ರೆ ಅದು ಸೌಂಡ್ ಬರುತ್ತಲ್ವಾ. ಫಾರ್ ಎಕ್ಸಾಂಪಲ್ ಸ್ಕೂಲ್ ಬೆಲ್. ರೈಟ್. ಸ್ಕೂಲ್ ಬೆಲ್ ಏನಾಗುತ್ತೆ, ಈಗ ಒಂದು ಕ್ಲಾಸ್ ಆದ ತಕ್ಷಣ ಬೆಲ್ ಹೊಡಿತಾರೆ, ಆ ಸೌಂಡ್ ಎಲ್ಲ ಫುಲ್ ಎಂಟೈರ್ ಸ್ಕೂಲ್ಗೆ ಕೇಳಿಸುತ್ತೆ. ರೈಟ್. ಸೊ ದಟ್ ಪ್ರಾಪರ್ಟಿ ಆಫ್ ಮೆಟಲ್ ಟು ಪ್ರೊಡ್ಯೂಸ್ ಸೌಂಡ್ ನ ಪ್ರೊಡ್ಯೂಸ್ ಮಾಡೋ ಪ್ರಾಪರ್ಟಿನ ನಾವು ಸೋನೋರಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಮನೆಯಲ್ಲೂ ನಾವು ಯೂಸ್ ಮಾಡ್ತೀವಲ್ವಾ, ಇಲ್ಲಿ ನೋಡಿ ಇದು ಗಂಟೆ ನಾವು ಮನೆಯಲ್ಲೂ ಯೂಸ್ ಮಾಡ್ತೀವಲ್ವಾ. ಸೊ ಈ ಗಂಟೆ ಸೌಂಡ್ ಮಾಡುತ್ತಲ್ವಾ. ರೈಟ್. ಸೊ ದಿಸ್ ಪ್ರಾಪರ್ಟಿ ಈಸ್ ಕಾಲ್ಡ್ ಸೋನೋರಸ್. ಓಕೆನಾ? ಇಲ್ಲಿ ನೋಡಿ, ಫಸ್ಟ್ ಫಿಸಿಕಲ್ ಪ್ರಾಪರ್ಟಿ ಬಂದ್ಬಿಟ್ಟು ಮೆಟಾಲಿಕ್ ಲಸ್ಟರ್, ಅದು ಮೆಟಲ್ಸ್ ಶೈನ್ ಆಗುತ್ತೆ. ನೆಕ್ಸ್ಟ್ ಹಾರ್ಡ್ನೆಸ್, ಮೆಟಲ್ಸ್ ಹಾರ್ಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಐರನ್ ರಾಡ್. ನೆಕ್ಸ್ಟ್ ಮ್ಯಾಲ್ಯಬಿಲಿಟಿ, ಥಿನ್ ಶೀಟ್ಸ್. ರೈಟ್. ನಾವು ಥಿನ್ ಶೀಟ್ಸ್ ಅನ್ನ ಮಾಡಬಹುದು, ಮೆಟಲ್ಸ್ ತಗೊಂಡು ಥಿನ್ ಶೀಟ್ಸ್ ಅಲ್ಲಿ ಕನ್ವರ್ಟ್ ಮಾಡಬಹುದು. ಮ್ಯಾಲ್ಯಬಿಲಿಟಿ, ಕ್ಯಾರೆಕ್ಟರ್. ನೆಕ್ಸ್ಟ್ ಡಕ್ಟಿಲಿಟಿ ಅಲ್ವಾ, ಥಿನ್ ವೈರ್ಸ್. ಓಕೆ, ಥಿನ್ ವೈರ್ಸ್ ಕೇಬಲ್ ನ ಕೂಡ ನೋಡಿದ್ವಿ ನಾವು. ಥಿನ್ ವೈರ್ಸ್ ಅಲ್ಲಿ ಕನ್ವರ್ಟ್ ಮಾಡಬಹುದು. ದಟ್ ಈಸ್ ಡಕ್ಟಿಲಿಟಿ ಪ್ರಾಪರ್ಟಿ. ನೆಕ್ಸ್ಟ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್. ಓಕೆ, ನಾವು ಅಡಿಗೆ ಮನೇಲಿ ವೆಸಲ್ಸ್ ಯೂಸ್ ಮಾಡ್ತೀವಿ, ಯಾಕಂದ್ರೆ ಮೆಟಲ್ಸ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್. ರೈಟ್. ಅಂಡ್ ದೇ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್. ಈಸಿಯಾಗಿ ಮೆಲ್ಟ್ ಆಗಲ್ಲ ಅವು, ಅದಕ್ಕೆ ನಾವು ಮೆಟಲ್ಸ್ ನ ಪಾತ್ರೆ ತರ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ರೈಟ್. ಎಲೆಕ್ಟ್ರಿಕಲ್ ಕೇಬಲ್ಸ್ ಅಲ್ಲೆಲ್ಲ ನಾವು ಮೆಟಲ್ಸ್ ಅನ್ನೇ ಯೂಸ್ ಮಾಡೋದು, ವೈರ್ ತರ ಮೆಟಲ್ಸ್ ಅನ್ನೇ ಯೂಸ್ ಮಾಡೋದು. ನೆಕ್ಸ್ಟ್ ಲಾಸ್ಟ್ ಪ್ರಾಪರ್ಟಿ ಸೋನೋರಸ್. ದಟ್ ಈಸ್ ಪ್ರಾಪರ್ಟಿ ಆಫ್ ಮೆಟಲ್ಸ್ ಟು ಪ್ರೊಡ್ಯೂಸ್ ಸೌಂಡ್ ಅನ್ನು ಪ್ರೊಡ್ಯೂಸ್ ಮಾಡೋ ಪ್ರಾಪರ್ಟಿನ ಸೋನೋರಸ್ ಅಂತ ಕರಿತೀವಿ. ಸೊ ದೀಸ್ ಆರ್ ದಿ 7 ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್. ಸೊ ಇನ್ನೊಂದು ಇಲ್ಲಿ ನೋಡಿ, ಮ್ಯಾಲಿಬಿಲಿಟಿ ಅಂಡ್ ಡಕ್ಟಿಲಿಟಿ. ದೀಸ್ ಟು ಆರ್ ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಬೈ ವಿಚ್ ನಾವು ಥಿನ್ ಶೀಟ್ಸ್ ಆದ್ರೂ ಮಾಡಬಹುದು ಅಥವಾ ಥಿನ್ ವೈರ್ಸ್ ಆದ್ರೂ ಮಾಡಬಹುದು. ಸೊ ಈ 2 ಪ್ರಾಪರ್ಟೀಸ್ ಮೆಟಲ್ಸ್ ಗೆ ಇದೆ ಅಲ್ವಾ. ಸೊ ಡ್ಯೂ ಟು ದಿಸ್ ನಾವೇನ್ ಮಾಡ್ತೀವಿ, ಅದು ಮೆಟಲ್ಸ್ ಗೆ ಡಿಫ್ರೆಂಟ್ ಶೇಪ್ಸ್ ಅನ್ನ ಕೊಡಬಹುದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇದು ಕೀಚೈನ್ ಅಲ್ವಾ. ದಿಸ್ ಕೀಚೈನ್ ಇಟ್ ಇಸ್ ಹ್ಯಾವಿಂಗ್ ಡಿಫ್ರೆಂಟ್ ಶೇಪ್. ಹೌದಾ? ಇದಕ್ಕೊಂದು ಶೇಪ್ ಇದೆ, ಒಂದು ಶೇಪ್ ಅನ್ನು ಕೊಡಬಹುದಲ್ವಾ. ವೈ? ಬಿಕಾಸ್ ಮೆಟಲ್ಸ್ ಆರ್ ಹ್ಯಾವಿಂಗ್ malleability and ductility property. So we can give different shapes to the metals. So ಇಲ್ಲಿ ನೋಡಿ, ಇನ್ನೊಂದು ತೋರಿಸ್ತೀನಿ ನಿಮಗೆ. ಸೊ ಇದು ಚೈನ್. ಓಕೆ,
ಈ ಚೈನ್ ತರನು ನಾವು ಮಾಡಬಹುದಲ್ವಾ ಮೆಟಲ್ಸ್ ನ ತಗೊಂಡು, ಡ್ಯೂ ಟು ದ ಪ್ರಾಪರ್ಟಿ ಆಫ್ ಮ್ಯಾಲ್ಯಬಿಲಿಟಿ ಅಂಡ್ ಡಕ್ಟಿಲಿಟಿ. ಸೊ ಮ್ಯಾಲ್ಯಬಿಲಿಟಿ ಅಂಡ್ ಡಕ್ಟಿಲಿಟಿ ಆರ್ ಟು ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್. ಅದಕ್ಕೆ ಮೆಟಲ್ಸ್ ನ ನಾವು ಯಾವುದೇ ಒಂದು ಶೇಪ್ ನ ನಮಗೆ ಡಿಸೈರ್ಡ್ ಶೇಪ್ ನ ಅದಕ್ಕೆ ಕೊಡಬಹುದು. ಅರ್ಥ ಆಯ್ತಾ? ಸೊ ಈ ವಿಡಿಯೋದಲ್ಲಿ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ನ ಡಿಸ್ಕಸ್ ಮಾಡಾಯ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನ್ ಮೆಟಲ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ ಫ್ರೆಂಡ್ಸ್ ಹತ್ರನೂ ಶೇರ್ ಮಾಡಿ. ಸರಿನಾ? ಮತ್ತೆ ನಿಮ್ಗೆ ಯಾವ್ದಾದ್ರು ಡೌಟ್ ಇದ್ರೆ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಓಕೆನಾ? ಮರಿಬೇಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ ನ ಒತ್ತಿ, ಸೋ ದಟ್ ನಿಮ್ಗೆ ನಾನು ಯಾವ್ದಾದ್ರು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಶನ್ಸ್ ಬರ್ತಾ ಹೋಗುತ್ತೆ. ಓಕೆನಾ? ನೀವು ವಿಡಿಯೋ ವಾಚ್ ಮಾಡಬಹುದು. ರೈಟ್? ಓಕೆ, ಥ್ಯಾಂಕ್ ಯು.